ಹಿಂದೂ ಸಂಪ್ರದಾಯದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ತುಂಬಾನೇ ಮಹತ್ವವಿದೆ. ಕೆಲವೊಂದು ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳು ವಿಶೇಷ ದಿನಗಳಾಗಿರುತ್ತವೆ. ಅದರಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವ ಹುಣ್ಣಿಮೆಯು ತುಂಬಾನೇ ವಿಶೇಷವಾದದ್ದು. ಮಾರ್ಗಶಿರ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಹೊಸ್ತಿಲು ಹುಣ್ಣಿಮೆ ಅಂತ ಕರೆಯಲಾಗುತ್ತದೆ. 2023 ಡಿಸೆಂಬರ್ 26ನೇ ತಾರೀಕು ಮಂಗಳವಾರದಂದು ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲು ಹುಣ್ಣಿಮೆ ಬಂದಿದೆ. ಹೊಸ್ತಿಲು ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರ ಜೊತೆಗೆ ವಿಶೇಷವಾಗಿ ಹೊಸ್ತಿಲಿಗೆ ನೈವೇದ್ಯವನ್ನು ಇಟ್ಟು ಹೊಸ್ತಿಲು ಪೂಜೆಯನ್ನು ಮಾಡಬೇಕು. ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯು ವಾಸವಿರುತ್ತಾಳೆ ಎನ್ನುವ ನಂಬಿಕೆಯಿದೆ. ಮಾರ್ಗಶಿರ ಹುಣ್ಣಿಮೆಯ ದಿನದಂದು ಹೊಸ್ತಿಲು ಪೂಜೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ತಪ್ಪಿದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು. ಹೊಸ್ತಿಲು ಹುಣ್ಣಿಮೆಯ ದಿನ ಭಗವಾನ್ ಕೃಷ್ಣ, ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಪುಣ್ಯ ನದಿಗಳಲ್ಲಿ ಪವಿತ್ರ ಸ್ನಾನ, ಉಪವಾಸ, ದಾನ ಧರ್ಮ ಮಾಡುವುದಲ್ಲದೆ ಚಂದ್ರನ ಪೂಜೆಯನ್ನು ಮಾಡಬೇಕು ಎನ್ನುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಲಾಗುತ್ತದೆ. ಮಾರ್ಗಶಿರ ಹುಣ್ಣಿಮೆಯೆಂದು ಯಾರು ಉಪವಾಸ ವ್ರತವನ್ನು ಆಚರಿಸುತ್ತಾರೋ ಅವರು ಜನನ ಮರಣದ ಬಂಧನದಿಂದ ಮುಕ್ತರಾಗುತ್ತಾರೆ ಎಂಬುದು ನಂಬಿಕೆ. ನೀರಿಗೆ ಗಂಗಾಜಲ ಅಥವಾ ಹಸುವಿನ ಗಂಜಲವನ್ನು ಹಾಕಿ ಒಂದು ಬಟ್ಟೆಯಿಂದ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಹೊಸ್ತಿಲಿನ ಸ್ವಚ್ಛತೆಗೆ ಅಂತ ಒಂದು ಬಟ್ಟೆಯನ್ನು ತೆಗೆದಿಟ್ಟಿರಬೇಕು. ಮನೆಯ ನೆಲ ಒರೆಸುವ ಬಟ್ಟೆಯಿಂದ, ಬೇರೆ ಯಾವುದಾದರೂ ಕೆಲಸಕ್ಕೆ ಬಳಸುವ ಬಟ್ಟೆಯಿಂದ ಯಾವತ್ತಿಗೂ ಹೊಸ್ತಿಲನ್ನು ಸ್ವಚ್ಛ ಮಾಡಬಾರದು. ಹೊಸ್ತಿಲನ್ನು ಸ್ವಚ್ಛ ಮಾಡಿದ ನಂತರ ನೀರಿನಲ್ಲಿ ಅರಿಶಿಣವನ್ನು ಕಲಸಿ ಹೊಸ್ತಿಲಿಗೆ ಸಂಪೂರ್ಣವಾಗಿ ಹಚ್ಚಬೇಕು. ಅರಿಶಿಣ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಿ ರಂಗೋಲಿಯನ್ನು ಹಾಕಬೇಕು. ಅರಿಶಿಣವು ಸಾಕ್ಷಾತ್ ವಿಷ್ಣುವಿಗೆ ಪ್ರಿಯವಾದ ವಸ್ತು. ಹಾಗಾಗಿ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ಪೂಜೆ ಮಾಡಬೇಕು. ಹೊಸ್ತಿಲಿನ ಮೇಲೆ 24 ಎಳೆಯ ರಂಗೋಲಿಯನ್ನು ಹಾಕಿ. ಬೇರೆ ಎಲ್ಲಾ ರಂಗೋಲಿಯನ್ನು ಹೊಸ್ತಿಲಿನ ಮೇಲೆ ಹಾಕುವುದಕ್ಕಿಂತ 24 ಎಳೆಯ ರಂಗೋಲಿಯನ್ನು ಹಾಕುವುದು ಅತ್ಯಂತ ಶ್ರೇಷ್ಠವಾದದ್ದು. ಈ 24 ಎಳೆಗಳು ಭಗವಂತನ 24 ನಾಮಗಳು. 4 ಎಳೆಯಾಗಿ ಹೊಸ್ತಿಲಿನ ಬಲಭಾಗದಲ್ಲಿ 12 ಎಳೆ, ಎಡಭಾಗದಲ್ಲಿ 12 ಎಳೆ, ಒಟ್ಟು 24 ಎಳೆಯ ರಂಗೋಲಿಯನ್ನು ಹೊಸ್ತಿಲಿನ ಮೇಲೆ ಹಾಕಬೇಕು. ಹೊಸ್ತಿಲಿನ ಕೆಳಭಾಗದಲ್ಲಿ ಲಕ್ಷ್ಮಿಯ ಪಾದದ ಹೆಜ್ಜೆಯ ಗುರುತುಗಳನ್ನು ಅಕ್ಕಿ ಹಿಟ್ಟಿನಿಂದ ಬರೆಯಬೇಕು. ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣನ್ನು ಹೊಸ್ತಿಲಿನ ಮೇಲೆ ಇಟ್ಟು ಹೊಸ್ತಿಲಿನ ಎರಡೂ ಭಾಗದಲ್ಲೂ ದೀಪಗಳನ್ನು ಹಚ್ಚಬೇಕು. ಪೊಂಗಲ್, ಸಿಹಿ ಅವಲಕ್ಕಿಯನ್ನು ನೈವೇದ್ಯವಾಗಿ ಮಾಡಿ ಇಟ್ಟು ಒಂದು ಸಂಕಲ್ಪದ ತೆಂಗಿನಕಾಯಿಯನ್ನು ಪೂಜೆಯಲ್ಲಿ ಇಟ್ಟು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು. ಹೊಸ್ತಿಲು ಹುಣ್ಣಿಮೆಯ ದಿನ ಹೊಸ್ತಿಲು ಪೂಜೆಯ ಜೊತೆಗೆ ತುಳಸಿ ಪೂಜೆಯನ್ನು ಸಹ ಮಾಡಬೇಕು. ತುಳಸಿಗೆ ದೀಪ ಹಚ್ಚಿ ಪೂಜೆ ಮಾಡಿದ ನಂತರ ಮನೆಯೊಳಗೆ ಬಂದು ದೇವರಿಗೆ, ಅಂದರೆ ಕುಲದೇವರಿಗೆ ಪೂಜೆ ಸಲ್ಲಿಸಬೇಕು. ಹಣದ ಸಮಸ್ಯೆಗಳು ದೂರವಾಗಬೇಕಾದರೆ ಹೊಸ್ತಿಲು ಹುಣ್ಣಿಮೆಯ ದಿನ ಅಥವಾ ಮಾರ್ಗಶಿರ ಹುಣ್ಣಿಮೆಯ ದಿನ ಆಲದ ಮರಕ್ಕೆ ತುಪ್ಪದ ದೀಪವನ್ನು ಬೆಳಗಿ ಪ್ರದಕ್ಷಿಣೆ ಹಾಕಬೇಕು. ಹೀಗೆ ಮಾಡುವುದರಿಂದ ಸಂಪತ್ತು ಹೆಚ್ಚುತ್ತದೆ. ಮನೆಯಲ್ಲಿ ಹಣದ ಕೊರತೆ ಯಾವತ್ತಿಗೂ ಬರುವುದಿಲ್ಲ. ಹೊಸ್ತಿಲು ಹುಣ್ಣಿಮೆಯೆಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಅಪೂರ್ಣವಾದ ಕೆಲಸಗಳು ಪೂರ್ಣವಾಗುವುದು. ಆ ದಿನ ಸತ್ಯನಾರಾಯಣ ಕಥೆಯನ್ನು ಓದುವುದು ಅಥವಾ ಕೇಳುವುದನ್ನು ಮಾಡಬೇಕು. ಹೊಸ್ತಿಲು ಹುಣ್ಣಿಮೆಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದರೆ 2 ಕವಡೆಯನ್ನು ತೆಗೆದುಕೊಂಡು ಲಕ್ಷ್ಮೀದೇವಿಯ ಫೋಟೋ ಮುಂದೆ ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡಿ. ನಂತರ ಅದನ್ನು ಗಂಟು ಕಟ್ಟಿ ಮನೆಯ ಬೀರುವಿನಲ್ಲಿ ಇಡಬೇಕು.
ಈ ಒಂದು ಪರಿಹಾರದಿಂದ ಕೂಡ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.